ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೋನು ಗಣೇಶ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋಸ್ಗಳನ್ನು ನೀವೇ ಮೊದಲು ನೋಡ್ಬೋದು. ಫ್ರೆಂಡ್ಸ್, ನೀವು ಮದುವೆಗಳಿಗೆ ಹೋಗಬೇಕಾಗಿರುತ್ತೆ, ಪಾರ್ಟೀಸ್ಗಳಿಗೆ ಹೋಗಬೇಕಾಗಿರುತ್ತೆ, ಹಾಗೆ ಬೇರೆ ಫಂಕ್ಷನ್ಗಳಿಗೆ ಹೋಗಬೇಕಾಗಿರುತ್ತೆ. ಆದರೆ ನಿಮಗೆ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸ್ಕೊಳ್ಳೋ ಅಷ್ಟು ಟೈಮ್ ಇರೋದಿಲ್ಲ. ನೀವು ಮನೆಯಲ್ಲೇ ಒಂದು ದಿನದಲ್ಲಿ ಪಾರ್ಲರ್ ಅಷ್ಟೇ ಗ್ಲೋ ಕೊಡೋ ಅಂಥ ಫೇಶಿಯಲ್ನ ಟ್ರೈ ಮಾಡ್ಬೋದು. ಪಾರ್ಲರಲ್ಲಿ ಸಿಗುವಂಥ ಗ್ಲೋನೇ ಸಿಗೋ ಥರ ಫೇಶಿಯಲ್ನ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಬಂದು 3 ಸ್ಟೆಪ್ಸ್ ಇರುತ್ತೆ. ಹಾಗಾದರೆ ಅದು ಯಾವ್ದ್ಯಾವುದು, ಅದನ್ನು ಯಾವ ರೀತಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡೋದು, ಅದನ್ನು ಯಾವ ರೀತಿ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದರಲ್ಲಿ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕ್ಲನ್ಸಿಂಗ್. ನೀವು ಮೊದಲಿಗೆ ಒಂದು ಚಿಕ್ಕ ಆಲೂಗೆಡ್ಡೆನ ತಗೊಳ್ಳಿ. ನೆಕ್ಸ್ಟ್ ಅದ್ರ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಈ ಥರ ತುರ್ಕೊಳ್ಳಿ. ತುರಿದಿದ್ದಾದಮೇಲೆ ಅದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಅದ್ರ ರಸನೆಲ್ಲ ತಗೊಳ್ಳಿ. ಜಸ್ಟ್ 1 ಟೀ ಸ್ಪೂನ್ ಆದರೆ ಸಾಕು. ನಾನಿಲ್ಲಿ 1 ಟೀ ಸ್ಪೂನಷ್ಟು ಆಲೂಗೆಡ್ಡೆ ರಸ, ಹಾಗೆ ಅದ್ರ ಜೊತೆಗೆ 1 ಟೀ ಸ್ಪೂನಷ್ಟು ಹಸಿ ಹಾಲನ್ನು ತಗೊಂಡಿದ್ದೀನಿ. ಇದೆರಡನ್ನೂ ಸಹ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಕಾಟನ್ನ ತಗೊಂಡು ನಿಮ್ಮ ಫುಲ್ ಫೇಸಿಗೆ ಅಪ್ಲೈ ಮಾಡಿ. ನಾನಿಲ್ಲಿ ಉಪಯೋಗಿಸಿರುವಂಥ ಆಲೂಗೆಡ್ಡೆ ರಸ ಬಂದುಬಿಟ್ಟು ನಿಮ್ಮ ಫೇಸಲ್ಲಿ ಏನಾದರೂ ಪಿಗ್ಮೆಂಟೇಷನ್ ಅಂತ ಅಂದರೆ ಬಂಗು ಏನಾದರೂ ಇದ್ದರೆ ಅದನ್ನು ಸಹ ಕಡಿಮೆ ಮಾಡುತ್ತೆ. ಹಾಗೆಯೇ ನಿಮ್ಮ ಮುಖ ತುಂಬಾ ಗ್ಲೋ ಆಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನೆಕ್ಸ್ಟ್ ತಗೊಂಡಿರೋ ಹಸಿ ಹಾಲು ಬಂದು ನಿಮ್ಮ ಮುಖಕ್ಕೆ ಗ್ಲೋ ಕೊಡುತ್ತೆ, ಹಾಗೆ ಮಾಯ್ಶ್ಚರೈಸರ್ ಆಗಿ ಸಹ ಅದು ಕೆಲಸ ಮಾಡುತ್ತೆ. ಅದನ್ನು ಫುಲ್ ಫೇಸಿಗೆ ಅಪ್ಲೈ ಮಾಡಿದ್ದಾದಮೇಲೆ 5 ನಿಮಿಷ ಬಿಟ್ಟು ವಾಶ್ ಮಾಡಿ. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸ್ಕ್ರಬ್ಬಿಂಗ್ ಮಾಡೋದಕ್ಕೆ ಒಂದು ಚಿಕ್ಕ ಟೊಮೊಟೊನ ತಗೊಳ್ಳಿ. ಟೊಮೊಟೊನ ಅರ್ಧ ಭಾಗಕ್ಕೆ ಕಟ್ ಮಾಡಿಕೊಡಿ. ಇದ್ರ ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ತಗೊಳ್ಳಿ. ಅಕ್ಕಿ ಹಿಟ್ಟು ಟೊಮೊಟೊ ರಸದ ಜೊತೆಗೆ ನೀಟಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಿಧಾನಕ್ಕೆ ನಿಮ್ಮ ಫುಲ್ ಫೇಸಿಗೆ ಇದನ್ನು ಸ್ಕ್ರಬ್ ಮಾಡ್ಕೊಳ್ಳಿ. ಟೊಮೊಟೊ ಮತ್ತು ಅಕ್ಕಿ ಹಿಟ್ಟಿಂದ ನಿಮ್ಮ ಫೇಸನ್ನು ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಟೊಮೊಟೊ ಬಂದುಬಿಟ್ಟು ನಿಮ್ಮ ಫೇಸಿಗೆ ಗ್ಲೋ ಕೊಡುತ್ತೆ, ಹಾಗೆಯೇ ನಿಮ್ಮ ಸ್ಕಿನ್ನನ್ನು ತುಂಬಾ ಸಾಫ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ನಿಮ್ಮ ಸ್ಕಿನ್ ತುಂಬಾ ಬ್ರೈಟ್ ಆಗಿ ಕಾಣಿಸೋದಕ್ಕೆ ಟೊಮೊಟೊ ಹೆಲ್ಪ್ ಮಾಡುತ್ತೆ. ಅಕ್ಕಿ ಹಿಟ್ಟು ಅಷ್ಟೇ ನಿಮ್ಮ ಸ್ಕಿನ್ನನ್ನು ಸಾಫ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ನಿಮ್ಮ ಸ್ಕಿನ್ ತುಂಬಾ ಗ್ಲೋ ಆಗಿ ಕಾಣಿಸೋದಕ್ಕೆ ಅಕ್ಕಿ ಹಿಟ್ಟು ಹೆಲ್ಪ್ ಮಾಡುತ್ತೆ. ನಿಮ್ಮ ಫುಲ್ ಫೇಸಿಗೆ ಇದನ್ನು ಸ್ಕ್ರಬ್ ಮಾಡಿದ್ದಾದಮೇಲೆ 10 ನಿಮಿಷ ಬಿಟ್ಟು ವಾಶ್ ಮಾಡಿ. ಲಾಸ್ಟ್ ಸ್ಟೆಪ್ ಬಂದು ಫೇಸ್ ಪ್ಯಾಕ್. ಈ ಫೇಸ್ ಪ್ಯಾಕ್ಗೆ ಮೊದಲು 1 ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತಗೊಳ್ಳಿ. ನೆಕ್ಸ್ಟು ಒಂದು 1/4 ಟೀ ಸ್ಪೂನಷ್ಟು ಕಸ್ತೂರಿ ಅರಿಶಿಣನ ತಗೊಳ್ಳಿ. ನೆಕ್ಸ್ಟ್ ಬಂದು ಒಂದು ಅರ್ಧದಷ್ಟು ಟೊಮೊಟೊ ರಸನ ತಗೊಳ್ತಾ ಇದ್ದೀನಿ. ನೆಕ್ಸ್ಟು ಜೇನುತುಪ್ಪ, ಯಾವ್ದು ಬೇಕಾದರೂ ನೀವು ಜೇನುತುಪ್ಪನ ತಗೋಬೋದು. ಒಂದು ಅರ್ಧ ಟೀ ಸ್ಪೂನಷ್ಟು ಜೇನುತುಪ್ಪನ ತಗೊಳ್ಳಿ. ನೆಕ್ಸ್ಟು ಗಟ್ಟಿ ಮೊಸರನ್ನ ತಗೊಳ್ಳಿ. ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ನಿಮಗೆ ಗಟ್ಟಿ ಆಯಿತು ಅನ್ಸಂದರೆ ಇನ್ನೊಂದು ಸ್ವಲ್ಪ ಮೊಸರನ್ನ ಹಾಕಿ ಈ ಫೇಸ್ ಪ್ಯಾಕ್ನ ಮಿಕ್ಸ್ ಮಾಡ್ಕೊಳ್ಳಿ. ಫೈನಲಿ ಫೇಸಿಗೆ ಅಪ್ಲೈ ಮಾಡೋ ರೀತಿಯಲ್ಲಿ ಈ ಪ್ಯಾಕ್ ರೆಡಿಯಾಗಿದೆ. ಇವಾಗ ನಿಮ್ಮ ಫುಲ್ ಫೇಸಿಗೆ ಇದನ್ನು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ನಾನಿಲ್ಲಿ ಈ ಫೇಸ್ ಪ್ಯಾಕ್ಗೆ ಮೊದಲಿಗೆ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಕಡಲೆ ಹಿಟ್ಟು ನಿಮ್ಮ ಫೇಸಲ್ಲಿರುವಂಥ ಡಲ್ನೆಸ್ಸನ್ನು ಕಡಿಮೆ ಮಾಡುತ್ತೆ, ಹಾಗೆಯೇ ನಿಮ್ಮ ಸ್ಕಿನ್ನಿಗೆ ಮಾಯ್ಶ್ಚರೈಸರನ್ನು ಇದು ಕೊಡುತ್ತೆ. ನೆಕ್ಸ್ಟು ನಾನಿಲ್ಲಿ ತಗೊಂಡಿರೋದು ಅರಿಶಿಣನೂ ಅಷ್ಟೇ ಕಸ್ತೂರಿ ಅರಿಶಿಣನ ತಗೊಂಡಿದ್ದೀನಿ. ಈ ಕಸ್ತೂರಿ ಅರಿಶಿಣ ನಿಮ್ಮ ಫೇಸಲ್ಲಿ ಮೊಡವೆಗಳಾಗಿದ್ದರೆ ಅದನ್ನು ಕಡಿಮೆ ಮಾಡುತ್ತೆ, ಹಾಗೆಯೇ ಮೊಡವೆ ಕಲೆಗಳಿದ್ರೂ ಸಹ ಅದು ಕಡಿಮೆ ಮಾಡುತ್ತೆ. ನೆಕ್ಸ್ಟು ನಾನಿಲ್ಲಿ ಟೊಮೊಟೊ ರಸನ ತಗೊಂಡಿದ್ದೀನಿ. ಟೊಮೊಟೊ ರಸ ಬಂದು ನಿಮ್ಮ ಸ್ಕಿನ್ನನ್ನು ಗ್ಲೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಟೊಮೊಟೊ ರಸ ನಿಮ್ಮ ಸ್ಕಿನ್ನಿಗೆ ಬ್ರೈಟ್ನೆಸ್ಸನ್ನು ಕೊಡುತ್ತೆ. ಜೇನುತುಪ್ಪ ನಿಮ್ಮ ಫೇಸನ್ನು ಕಾಂತಿಯುತವಾಗಿ ಕಾಣೋ ಥರ ಮಾಡುತ್ತೆ. ನೆಕ್ಸ್ಟು ಮೊಸರು ಬಂದು ನಿಮ್ಮ ಫೇಸಲ್ಲಿರೋ ಡೆಸ್ನೆಸ್ನ ಕಡಿಮೆ ಮಾಡುತ್ತೆ. ಸೊ ನೀವು ಯಾವುದೇ ಫೇಸ್ ಪ್ಯಾಕ್ನ ನಿಮ್ಮ ಫೇಸಿಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ಮೊದಲಿಗೆ ಪ್ಯಾಚ್ ಟೆಸ್ಟ್ನ ಮಾಡಬೇಕಾಗಿರುತ್ತೆ. ಈ ಫೇಸ್ ಪ್ಯಾಕ್ನ ನಿಮ್ಮ ಫುಲ್ ಫೇಸಿಗೆ ಅಪ್ಲೈ ಮಾಡಿದ್ದಾದಮೇಲೆ 10 ನಿಮಿಷ ಬಿಟ್ಟು ನೀಟಾಗಿ ವಾಶ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ಹೊಸ ಸ್ಕಿನ್ ಕೇರ್ಗಳನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.